ಹೊಡಿಯೋ ಸ್ಟಾರ್ಟ್ ಮಾಡೋ. ನನ್ನ ಮಗ ಸರ್ವಿಸಿಗೆ ಬಿಡ್ತೀನಿ ಅಲ್ಲಿ ತಗೊಂಬಂದು ರೋಡಲ್ಲಿ ಕೂರಿಸ್ಬಿಟ್ಟು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವ್ಲಾಗು ಒಂದು ನಾರ್ಮಲ್ ಡೇ ನಂದು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸ್ನಾನ ಆಯಿತು, ತಿಂಡಿ ಆಯಿತು. ಫ್ರೆಂಡು ಅವ್ನ ಗಾಡಿ ಸರ್ವಿಸಿಗೆ ಬಿಡಬೇಕು, ಹೋಗೋಣ ಬಾ ಅಂತ ಅಂದಿದ್ದೇನೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ತೋರಿಸ್ತೀನಿ ಗೈಸ್. ನೋಡಿ ಈ ಗಾಡಿ ಅವತಾರ, ಈ ಗಾಡಿನೇ ನನ್ನ ಮಗ ಸರ್ವಿಸಿಗೆ ಬಿಡ್ತಾ ಇರೋದು. ಈ ಗಾಡಿ ನೆಟ್ಟಿಗೆ ಸ್ಟಾರ್ಟ್ ಆಗಲ್ಲ, 2 ವರ್ಷ ಆಯಿತು ಸರ್ವಿಸಿಗೆ ಬಿಟ್ಟು. ಬೇಕಿದ್ರೆ ಸ್ಟಾರ್ಟ್ ಮಾಡ. ಆಯ್ತು, ಸ್ಟಾರ್ಟ್ ಮಾಡ. ಹೊಡಿಯೋ ಸ್ಟಾರ್ಟ್ ಮಾಡೋ. ಗೈಸ್, ನನ್ನ ಮಗ ಸರ್ವಿಸಿಗೆ ಬಿಟ್ಟಿಲ್ಲ, ಗಾಡಿ ಸ್ಟಾರ್ಟೇ ಆಗ್ತಾಯಿಲ್ಲ. ನೋಡಿ ಅಲ್ಲಿ, ನೋಡಿ ನೋಡಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ವಂತೆ. ನನ್ನ ಮಗ ಸರ್ವಿಸಿಗೆ ಬಿಡ್ತೀನಿ ಅಲ್ಲಿ ತಗೊಂಬಂದು ರೋಡಲ್ಲಿ ಕೂರಿಸ್ಬಿಟ್ಟು. ಆ ಗಾಡಿಗೆ ಇನ್ನೂ ಸೀಟ್ ಕವರ್ ಹಾಕ್ಸ್ಬೇಕು. ಇವತ್ತು ಆ ಗಾಡಿ ಫುಲ್ ಗ್ರೂಮಿಂಗ್ ಆಗುತ್ತೆ. ನೋಡಿ, ಸೀಟ್ ಬಿಚ್ಚಾಕ್ಬಿಟ್ಟವ್ರೆ. ನಮ್ಮ ಹುಡುಗನ ಗಾಡಿ ಸರ್ವಿಸ್ದೇ ಒಂದು ಒಳ್ಳೆ ಕತೆಯಾಗಿ ಹೋಗ್ಬಿಟ್ಟೈತೆ. ಬೆಳಗ್ಗೆಯಿಂದ ಇನ್ನೂ ಸರ್ವಿಸಿಗೆ ಬಿಡ್ತಾನೆ ಅವನೇ, ಇನ್ನೂ ಬಿಟ್ಟಿಲ್ಲ. ಮಧ್ಯಾಹ್ನ 1 ಗಂಟೆ ಆಗೋಯ್ತು ಟೈಮು. ಅವ್ನು ರೆಗ್ಯುಲರಾಗಿ ಬಿಡೋ ಕಡೆಗೆ ಕ್ಲೋಸ್ ಆಗಿಬಿಟ್ಟಿತ್ತು. ಬೇರೆ ಕಡೆ ಹುಡ್ಕಿದ್ವಿ 1 ಅವರ್ ಹುಡ್ಕಿದ್ವಿ, ಒಂದು ಕಡೆಗೂ ಸಿಗಲಿಲ್ಲ. ಇವಾಗ ಏರಿಯಾ ಬಿಟ್ಟು ಬೇರೆ ಏರಿಯಾಗೆ ಹೋಗ್ತಾಯಿದ್ದೀವಿ. ನೋಡಿ ನಮ್ಮ ಹುಡುಗಂದು ಅವ್ರ ಮನೆ ಹತ್ರ ಇದ್ದೀವಿ ಇವಾಗ. ಬಾರಪ್ಪ ಬಿಡೋಣ, ಬಾರಪ್ಪ ಬೇಗ. ಕೀಪ್ ವಾಚಿಂಗ್ ಒನ್ ಸರ್ವಿಸ್ ಸ್ಟೋರಿ. ಫೈನಲಿ ಬಿಟ್ಟ ಗೈಸ್. ಹಾಯ್ ಗೈಸ್, ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡಿ ಹಂಗೆ ಮಲ್ಕೊಂಬಿಟ್ಟೆ. ಮನೆಗೆ ಬರೋದೇ 2:45 ಆಗೋಯ್ತು. ನಾನು ಆಲ್ಮೋಸ್ಟು ಅವನ್ನ ಮನೆ ಹತ್ರ ಡ್ರಾಪ್ ಮಾಡಿ ನಾನು ಮನೆಗೆ ಬಂದು ಹಂಗೆ ಊಟ ಮಾಡಿ ಮಲ್ಕೊಂಬಿಟ್ಟೆ. ಇವಾಗ ಎದ್ದಾಯಿತು, ಸಂಜೆ ಆಗಿದೆ. ಮೂವಿ ಹೋಗೋಣ ಅಂತಂದರು. ಸೊ ರೆಡಿಯಾಗಿದ್ದೀನಿ, ಇವಾಗ ಮೂವಿ ಹೋಗೋಣ ಬನ್ನಿ. ನೋಡಿ ಗೈಸ್, ಬಂದು 5 ನಿಮಿಷ ಆದಮೇಲೆ ಇವಾಗ ಬರ್ತಾವನೆ, ಇನ್ನೂ ಬಂದಿಲ್ಲ. ಬಾರಲೇ, ಅದೇನು ಅಲ್ಲೇ ನಿಂತ್ಕೊಂಡಿದ್ಯಾ? ಟೈಮ್ ಆಯ್ತು, ಬಾರೋ. ಗೈಸ್ 6:45 ಶೋ, 7 ಗಂಟೆ ಆಗೋಗಿದೆ ಇವಾಗ. ಇವಾಗ ಮೂವಿ ಮುಗಿಸ್ಕೊಂಡು ಆಚೆ ಬಂದ್ವಿ. ಮೂವಿ ಅಂತೂ ನಿಜವಾಗ್ಲೂ ಸಕ್ಕತ್ತಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಹಿಂಗೆ ಅನಿಸ್ತಾ ಮೂವಿ? ಒಂದು ಪೀಸ್ಫುಲ್ ಲವ್ ಸ್ಟೋರಿ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ, ನಿಜವಾಗ್ಲೂ ಚೆನ್ನಾಗಿದೆ. ಬಂದು ನೋಡಿ. ಇವಾಗ ಮೂವಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಆಗಲೇ ಟೈಮ್ 10 ಗಂಟೆ ಆಗಿದೆ. ಬಾಯ್ ಫ್ರೆಂಡ್, ಬಾಯ್ 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 ಬಾಯ್. ನಾ ಬಿಟ್ಟು ಇವಾಗ ನಾನು ಮನೆಗೆ ಬಂದೆ ಗೈಸ್. ಮೂವಿ ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ. ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ ಮೂವಿ ನೋಡಿ. ಒಂದು ನಾವೆಲ್ ನೋಡೋ ಥರ ಅನಿಸುತ್ತೆ. ಸೊ ನೀವು ಹೋಗಿ ಫೀಲ್ ಮಾಡಿ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಸೊ ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್.